ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 250 ಅಡಿ ಪುತ್ಥಳಿನಲ್ಲಿ ಲಾಲ್ಬಾಗಲ್ಲಿ ಸ್ಥಾಪಿಸಬೇಕೆಂದು ನಾವು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ವಿ. ಕಾರಣ ಏನೆಂದರೆ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ 140 ಕೋಟಿ ಜನಕ್ಕೆ ಅಭೂತಪೂರ್ವವಾದಂಥ ಸಂವಿಧಾನವನ್ನು ಕೊಟ್ಟು ಹೋಗಿದ್ದಾರೆ. ಸಂವಿಧಾನ ಇದುವರೆಗೂ ನಮ್ಮ ದೇಶದಲ್ಲಿ ಜಾರಿಯಾಗಿಲ್ಲ. ಅದು ತನ್ನ ನೆಲೆಯನ್ನು ತುಂಬ ಸಂವಿಧಾನ ಜಾರಿಯಾಗದೇ ಇರೋದಕ್ಕೆ ಆಳುವ ಸರ್ಕಾರಗಳು ಅದನ್ನು ಮನಸ್ಸು ಮಾಡಬೇಕಾಗಿದೆ. ಜನತೆಯಿಂದ ಮತವನ್ನು ಪಡೆದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವವನ್ನು ಸಲ್ಲಿಸಬೇಕಾಗಿದೆ. ಈ ಮಹಾನ್ ನೇತಾರರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ 196 ದೇಶಗಳಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸಿದೆ. ಈಸ್ ಒನ್ ಆಫ್ ದಿ ಟಾಪ್ ಇಂಟಲೆಕ್ಚುಯಲ್ ಮ್ಯಾನ್ ಇನ್ ದಿಸ್ ಕಂಟ್ರಿ ಅಂತ ಹೇಳ್ತಾ ಇದ್ದಾರೆ. ವಿಶ್ವದ ಜ್ಞಾನಿ. ಇವತ್ತು ನಾವು ಪ್ರಪಂಚದಲ್ಲಿ ಮೇಧಾವಿಗಳಲ್ಲಿ 6 ಜನ ಮೇಧಾವಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಾಗಿದ್ದಾರೆ. ಮೊದಲನೇ ವ್ಯಕ್ತಿಯಾಗಿ ಇವತ್ತು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ರೆಕಾರ್ಡ್ ಆಗಿದೆ. ಆ ಕಾರಣದಿಂದ ನಾವು ಕರ್ನಾಟಕ ಸರ್ಕಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 250 ಅಡಿ ಪುತ್ಥಳಿಯನ್ನು ಲಾಲ್ಬಾಗಲ್ಲಿ ಸ್ಥಾಪಿಸಬೇಕೆಂದು ನಾವು ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ವಿ. ಇದಾದಷ್ಟು ಬೇಗ ಈ ಬಡ್ಜೆಟಲ್ಲೇ ಅವರು ಅದನ್ನು ಅದಕ್ಕೆ ಒಂದು ಬಡ್ಜೆಟನ್ನು ತೆರೆದು ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ಥಾಪಿಸಬೇಕೆಂದು ನಾವು ಮತ್ತೊಮ್ಮೆ ಅವ್ರನ್ನ ಒತ್ತಾಯ ಮಾಡ್ತಾ, ಜೈ ಭೀಮ್ ಬಂಧುಗಳೇ, ನಾನು ಕೃಷ್ಣ ಅಂತ ಮಾತಾಡ್ತೀನಿ. ಕರ್ನಾಟಕ ಭೀಮಸೇನೆ ಪರವಾಗಿ ನಮ್ಮ ಸಂಸ್ಥಾಪಕರಾದಂತಹ ಶಂಕರ್ ರಾಮಲಿಂಗಣ್ಣವರು ಒಂದು ಆದೇಶದ ಮೇರೆಗೆ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಒಂದೇ ಟೈಮ್ನಲ್ಲಿರ್ತಕ್ಕಂಥದ್ದು ನಮ್ಮ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡೋಕ್ಕೆ ಏನು ಒಂದು ಹೆಜ್ಜೆ ಹಾಕಿದ್ದಾರೆ. ಇದೆಲ್ಲರಿಗೂ ಕೂಡ ಎಲ್ಲ ಸಂಘಟನೆಗಳ ಪರವಾಗಿ ಒಂದು ಸ್ವಾಗತವನ್ನು ಬಯಸ್ತೀನಿ ಅವರಿಗೆ. ಎರಡನೇದಾಗಿ ಇವತ್ತು ದೇಶದಲ್ಲಿರ್ತಕ್ಕಂಥ ಮೂಲೆಯಲ್ಲಿ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಅಜರಾಮರವಾಗಿ ಒಂದು ಬಳಕೆಗೆ ಬಂದಿದೆ. ಕಾರಣ ಏನಂತಂದರೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು, ಅವ್ರು ನಡ್ಕೊ ಬಂದಿರತಕ್ಕಂಥ ದಾರಿ, ಅವರು ತೋರಿಸಿರ್ತಕ್ಕಂಥ ಒಂದು ದಿಕ್ಕು, ಏನು ದಲಿತರ ವರ್ಗ ಇದೆ ಎಲ್ಲ ವರ್ಗಕ್ಕೂ ಸೇರ್ತಕ್ಕಂಥದ್ದು. ಅದರಲ್ಲಿ ಒಂದು ವಿಶೇಷವಾಗಿ ಹೇಳ್ಬೇಕಾದ್ರೆ ಕಾಳಜಿ ತೊಗೊಂಡು ಮಾಡಿರ್ತಕ್ಕಂಥದ್ರಲ್ಲಿ ಒಂದು ದಲಿತ ವರ್ಗ ಅಂತ ಏನಿದೆ ಅದಕ್ಕೆ ಹೇಳ್ಬೇಕಾದ್ರೆ ಒಂದು ಸಂಜೀವಿನಿ ಅಂತ ಹೇಳ್ಬೋದು. ಆ ಥರ ಒಂದು ಸಂವಿಧಾನವಂತ ಒಂದು ಸಂಜೀವಿನಿ ಅಸ್ತ್ರವನ್ನು ಅವರು ಕೈ ಕೊಟ್ಟು ಒಂದು ದೇಶಕ್ಕೆ ಒಂದು ಮಾದರಿಯಾಗಿ ಇದು ಮಾಡಿರ್ತಕ್ಕಂಥದ್ದಿದೆ. ಇವತ್ತು ದೇಶದಲ್ಲಿ ಭಾರತ ದೇಶನ ಬಿಟ್ಟು ಇಡೀ ಪ್ರಪಂಚದಲ್ಲಿರ್ತಕ್ಕಂಥದ್ರಲ್ಲೂ ಮೂಲೆಯಲ್ಲಿ ಪ್ರತಿಯೊಂದು ದೇಶದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಎಲ್ಲರೂ ಕೂಡ ಒಂದು ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ದುರದೃಷ್ಟ ಒಂದು ಜಾತಿಗೆ ಮಾತ್ರ ಸೀಮಿತ ಮಾಡಿ ಒಂದು ಮೂಲೆ ಗುಂಪು ಮಾಡ್ತಕ್ಕಂಥದ್ದು ಷಡ್ಯಂತ್ರ ನಡೀತಾ ಇದೆ. ಅದಕ್ಕಾಗಿ ನಾವು ನಮ್ಮ ಒಂದು ಕರ್ನಾಟಕ ಭೀಮಸೆ ಪರವಾಗಿ ನಾವು ಮಾತಾಡೋದಾದರೆ ಒಂದು ವಿಚಾರವಾಗಿ ಹೇಳ್ತಿದ್ದೀವಿ. ಮೂಲೆಯಲ್ಲಿರ್ತಕ್ಕಂಥದ್ದು ಇವತ್ತೇನು ಎಲ್ಲೆಲ್ಲಿ ಇರ್ತಕ್ಕಂಥದ್ದು ಇವತ್ತು ಕೂಡ ದೌರ್ಜನ್ಯಗಳು ದಲಿತರ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳು ಇವತ್ತು ಕೂಡ ನಡೀತಿರ್ತಕ್ಕಂಥದ್ದನ್ನು ಎಲ್ಲರೂ ಕೂಡ ಅದನ್ನು ಹಾಗೆ ಕಂಟಿನ್ಯೂ ಮಾಡಿಕೊಂಡೇ ಬರ್ತಾ ಇದ್ದಾರೆ. ವಿಚಾರ ಇರ್ತಕ್ಕಂಥದ್ದು ಇವತ್ತು 125 ಅಡಿ ತೆಲಂಗಾಣ ದೇಶದಲ್ಲಿ ಮಾಡಿದ್ದಾರೆ, ಆಂಧ್ರ ಪ್ರದೇಶದಲ್ಲಿ 206 ಅಡಿ ಮಾಡಿದ್ದಾರೆ, ನಮ್ಮ ಕರ್ನಾಟಕ ದೇಶದಲ್ಲಿ 250 ಅಡಿ ಮಾಡಬೇಕಂತ ಒಂದು ಏನು ಒತ್ತಾಯ ಇದೆ. ಇವತ್ತು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥವ್ರು ಇದೇ ಇರ್ತಕ್ಕಂಥ ಬೇರೆ ಜಾತಿಯಲ್ಲಿ ಅಂದರೆ ಅಂಬೇಡ್ಕರ್ ಅವರು ಹುಟ್ಟಿದ್ದಿದ್ರೆ ಅವ್ರನ್ನ ದೇಶದಲ್ಲಿ ಇರ್ತಕ್ಕಂಥದ್ದು ತುಂಬ ತಲೆ ಮೇಲೆ ಇಟ್ಕೊಂಡು ಮಾಡ್ತಕ್ಕಂಥದ್ದು ಆಗ್ತಿತ್ತು. ಇವತ್ತು ಹೆಣ್ಮಕ್ಳಿಗೆ ಒಂದು ಆಸ್ತಿ ಕೊಡ್ತಕ್ಕಂಥ ವಿಚಾರ ಆಗಲಿ, ಒಂದು ಏನು ಮೂಲಭೂತ ಸೌಕರ್ಯಗಳು ಸಿಗ್ತಕ್ಕಂಥದ್ರಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಇವ್ರನ್ನ ನೆನಬೇಕಾಗ್ತದೆ. ಇವತ್ತು ಈ ದೇವರನ್ನ ಪೂಜೆ ಮಾಡ್ತೀವಿ ಅನ್ನೋ ಬದಲಿಗೆ ಅಂಬೇಡ್ಕರ್ ಅವ್ರನ್ನ ಪೂಜೆ ಮಾಡಬೇಕು ಅನ್ನೋದನ್ನು ಎರಡನೇ ಮಾತಿಲ್ಲ. ಎಲ್ಲರಿಗೂ ಜೈ ಭೀಮ್. ನಾನು ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಇವತ್ತು ಕರ್ನಾಟಕ ಭೀಮಸೇನೆ ವತಿಯಿಂದ ಕರ್ನಾಟಕದಲ್ಲಿ ಏಕಕಾಲಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಉದ್ದೇಶ ಏನು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ 250 ಅಡಿ ಎತ್ತರದ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ. ಈಗಾಗಲೇ ಸಿದ್ದರಾಮಯ್ಯ ಸಾಹೇಬ್ರಿಗಾಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗಾಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗಾಗಿರ್ಬೋದು, ಎಚ್ ಸಿ ಮಹದೇವಪ್ಪ ಸಾಹೇಬ್ರಿಗಾಗಿರ್ಬೋದು, ಮತ್ತು ಕೃಷ್ಣ ಬೈರೇಗೌಡ ಸಾಹೇಬ್ರಿಗಾಗಿರ್ಬೋದು, ಮತ್ತು ನಮ್ಮ ಸ್ಥಳೀಯ ಚಿಕ್ಕಬಳ್ಳಾಪುರ ಶಾಸಕರಾಗಿರ್ತಕ್ಕಂತಹ ಪ್ರದೀಪ್ ಈಶ್ವರ್ ಅವ್ರಿಗಾಗಿರ್ಬೋದು, ಎಲ್ಲರಿಗೂ ಕೂಡ ಮನವಿಗಳನ್ನ ಕೊಡೋದ್ರ ಮೂಲಕ ನಾವು ಗಮನಕ್ಕೆ ತಂದಿದ್ದೇವೆ. ಈಗಾಗಲೇ ನಮ್ಮ ಕರ್ನಾಟಕದ ಪಕ್ಕದಲ್ಲಿರ್ತಕ್ಕಂಥ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಒಳ್ಳೆ ಅಚ್ಚುಕಟ್ಟಾಗಿ ಅಂದವಾಗಿ ಕಾಣಿಸ್ತಕ್ಕಂಥ ಬಾಬಾ ಸಾಹೇಬರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಕರ್ನಾಟಕದ ರಾಜಧಾನಿ ಆಗಿರೋದ್ರಿಂದ ಬೆಂಗಳೂರು ನಗರದ ಸೆಂಟ್ರಲ್ ಇರ್ತಕ್ಕಂಥ ಲಾಲ್ಬಾಗ್ ಪ್ರವಾಸಿ ತಾಣದಲ್ಲಿ 245 ಎಕರೆ ಭೂಮಿ ಇದೆ. ಆ ಭೂಮಿಯಲ್ಲಿ ಒಂದು ಸ್ಥಳವನ್ನು ನಿಗದಿ ಮಾಡಿ
ಒಂದು ಈಗೇನು ಬಜೆಟ್ ಮಂಡನೆ ಮಾಡ್ತಾರೆ ಆ ಬಜೆಟ್ ಮಂಡನೆ ಮಾಡೋ ವಿಚಾರದಲ್ಲಿ ಬಾಬಾ ಸಾಹೇಬ್ರ ಪುತ್ಥಳಿಗೆ ಅಂತ ಹೇಳ್ಬಿಟ್ಟು ಅಮೌಂಟ್ ತೆಗೆದು ಅದನ್ನು ಆದಷ್ಟು ಬೇಗ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.